ಸ್ನೇಹಿತರೆ, ಒಬ್ಬ ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿ ಸಾಮಾನ್ಯವಾಗಿ ನಾವು ನೀವು ಹೇಗಿದ್ದೀವೋ ಅದೇ ಥರ ಆರಾಮಾಗಿ ಹೆಲ್ತಿಯಾಗಿ ಫಿಟ್ಟಾಗಿ ಚೆನ್ನಾಗಿರ್ತಾನೆ. ಈ ವ್ಯಕ್ತಿಗೆ ಒಂದು ಸಲ ಆರೋಗ್ಯ ಕೆಡೋದಕ್ಕೆ ಶುರುವಾಗುತ್ತೆ. ಈ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ವಾಂತಿ ಮತ್ತು ಜ್ವರ ಶುರುವಾಗುತ್ತೆ. ಇವನ ಮನೆಯವರು ಈ ವ್ಯಕ್ತಿಯನ್ನು ಸುಮಾರು ಡಾಕ್ಟ್ರ್ ಹತ್ರ ಸುಮಾರು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಆದರೆ ಏನೇ ಮಾಡಿದ್ರೂ ಕೂಡ ಈ ಜ್ವರ ಮತ್ತು ವಾಂತಿ ನಿಲ್ತಾ ಇರಲ್ಲ. ಕೊನೆಗೂ ಒಂದು ಆಸ್ಪತ್ರೆಯಲ್ಲಿ ಈ ವ್ಯಕ್ತಿಗೆ ಒಳ್ಳೆ ಟ್ರೀಟ್ಮೆಂಟ್ ಆಗುತ್ತೆ. ಈ ಜ್ವರ ಮತ್ತು ವಾಂತಿ ನಿಲ್ಲುತ್ತೆ. ಡಾಕ್ಟರ್ ಬರ್ತಾರೆ, ಈ ವ್ಯಕ್ತಿಯನ್ನು ಚೆಕ್ ಮಾಡ್ತಾರೆ. ಈಗ ಎಲ್ಲ ಥರದಲ್ಲೂ ಫಿಟ್ಟಾಗಿದ್ದಾನೆ, ಇವನನ್ನು ಮನೆಗೆ ಕರ್ಕೊಂಡೋಗಿ ಅಂತ ಡಿಸ್ಚಾರ್ಜ್ ಮಾಡ್ತಾರೆ. ಆದರೆ ಇಷ್ಟು ದಿನ ಬದುಕಿದಂಥ ವ್ಯಕ್ತಿ ಆ ಮನೆಗೆ ಕರ್ಕೊಂಡು ಹೋದಂಥ ಅದೇ ರಾತ್ರಿ ಸತ್ತೋಗ್ತಾನೆ. ಸ್ನೇಹಿತರೆ, ಈ ವ್ಯಕ್ತಿ ಸುಮ್ಮನೆ ಸಾಯಲ್ಲ. ಈ ವ್ಯಕ್ತಿಯ ಸಾವಿನ ಹಿಂದೆ ಒಂದು ತುಂಬ ದೊಡ್ಡ ರಹಸ್ಯ ಇರುತ್ತೆ. ಸ್ನೇಹಿತರೆ, ಈ ವ್ಯಕ್ತಿ ಸಾಯಬೇಕು ಅಂತಿದ್ರೆ 2-3 ತಿಂಗಳಿಂದ ಇವನಿಗೆ ಆರೋಗ್ಯ ಸರಿ ಇರಲ್ಲ, ಆವತ್ತೇ ಸಾಯ್ಬೋದಿತ್ತು. ಆದರೆ ಇವನು ಮನೆಗೆ ಬಂದು ಸಾಯ್ತಾನೆ ಅಂದರೆ ಇದರಿಂದ ಏನಿದೆ ಈ ರಹಸ್ಯ? ಸ್ನೇಹಿತರೆ, ಈ ವ್ಯಕ್ತಿಯ ಕೊಲೆ ಮಾಡಿದವ್ರು ಯಾರು? ಈ ವ್ಯಕ್ತಿ ಮನೆಗೆ ಬಂದು ಯಾಕೆ ಸಾಯ್ತಾನೆ? ಈ ವ್ಯಕ್ತಿಯ ಕೊಲೆ ಮಾಡೋದಕ್ಕೆ ಏನೇನೆಲ್ಲ ಪ್ಲ್ಯಾನ್ ಮಾಡ್ತಾರೆ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಬಾಲಕೃಷ್ಣ ಪೂಜಾರಿ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಇವ್ರದ್ದು ಹೋಟೆಲ್ ಬಿಸ್ನೆಸ್ ಇರುತ್ತೆ. ವಯಸ್ಸು 43. ಇವರ ಹೆಂಡತಿ ಹೆಸರು ಪ್ರತಿಮಾ ಅಂತ. ಇವರಿಬ್ಬರು ಮದುವೆಯಾಗಿ 17 ವರ್ಷ ಆಗಿರುತ್ತೆ. ಇವರಿಬ್ಬರಿಗೆ 2 ಮಕ್ಕಳು ಇರ್ತಾರೆ. ಈ ಬಾಲಕೃಷ್ಣ ಪೂಜಾರಿ ಅವರು ಹೋಟೆಲ್ ನೋಡ್ಕೊತಾ ಇರ್ತಾರೆ. ಪ್ರತಿಮಾ ಮಕ್ಕಳನ್ನ ಸ್ಕೂಲ್ಗೆ ಕಳ್ಸಿದ ನಂತರ ಮನೆಯಲ್ಲಿ ಸುಮ್ಮನೆ ಕೂತ್ಕೋಬೇಕು. ಅದಕ್ಕಾಗಿ ಪ್ರತಿಮಾ ನನಗೆ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಡಿ ಅಂತ ತನ್ನ ಗಂಡನಿಗೆ ಕೇಳ್ಕೊತಾರೆ. ಬಾಲಕೃಷ್ಣ ಕೂಡ ಸರಿ ಅಂತ ಈ ಪ್ರತಿಮಾ ಅವ್ರಿಗೆ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಕೊಡ್ತಾರೆ. ಒಂದು ಕಡೆ ಈ ಬಾಲಕೃಷ್ಣ ಪೂಜಾರಿ ಅವರ ಹೋಟೆಲ್ ಇರುತ್ತೆ, ಇನ್ನೊಂದು ಕಡೆ ಈ ಬ್ಯೂಟಿ ಪಾರ್ಲರ್ ಇರುತ್ತೆ. ಎರಡೂ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಇದೊಂದು ಮಧ್ಯಮ ವರ್ಗದ ಕುಟುಂಬ. ಈ ಸಂಪಾದನೆಯಿಂದ ಈ ಗಂಡ ಹೆಂಡತಿ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಈ ಬಾಲಕೃಷ್ಣ ಪೂಜಾರಿ ಅವರಿಗೆ ವಾಂತಿ ಮತ್ತು ಜ್ವರ ಶುರುವಾಗುತ್ತೆ. ಇದಕ್ಕಾಗಿ ಈ ಪ್ರತಿಮಾ ಈ ಬಾಲಕೃಷ್ಣ ಪೂಜಾರಿ ಅವರಿಗೆ ಲೋಕಲ್ ಡಾಕ್ಟ್ರಲ್ಲಿ ತೋರಿಸ್ತಾರೆ. ಈ ಲೋಕಲ್ ಡಾಕ್ಟ್ರಲ್ಲಿ ತೋರಿಸಿದಾಗ ಈ ಬಾಲಕೃಷ್ಣ ಪೂಜಾರಿ ಅವರಿಗೆ ಒಂದು 4 ದಿನ ಆರೋಗ್ಯ ಸುಧಾರಿಸುತ್ತೆ. ಆದರೆ ಮತ್ತೆ ಈ ಜ್ವರ ಮತ್ತು ವಾಂತಿ ಶುರುವಾಗುತ್ತೆ. ಇದ್ರ ನಡುವೆ ಈ ಬಾಲಕೃಷ್ಣ ಪೂಜಾರಿ ಅವರಿಗೆ ಒಬ್ಬ ಬಾಮೈದ ಇರ್ತಾನೆ. ಅವನ ಹೆಸರು ಸಂದೀಪ್ ಅಂತ. ಈ ಬಾಮೈದರಲ್ಲಿ ಒಳ್ಳೆ ಬಾಂಡಿಂಗ್ ಇರುತ್ತೆ. ಇವರಿಬ್ಬರು ಒಬ್ರನ್ನೊಬ್ರು ತುಂಬ ನಂಬ್ತಾ ಇರ್ತಾರೆ. ಸಣ್ಣ ವಿಷಯ ಇದ್ದರೂ ಒಬ್ರಿಗೊಬ್ರು ಶೇರ್ ಮಾಡ್ತಾ ಇರ್ತಾರೆ. ಈ ಗಂಡ ಹೆಂಡತಿ ಜಗಳ ಆಡ್ಕೊಂಡಾಗ ಸಂದೀಪ್ ಬಂದು ಈ ಗಂಡ ಹೆಂಡತಿ ಜಗಳವನ್ನು ರಾಜಿ ಮಾಡಿ ಹೋಗ್ತಾ ಇರ್ತಾನೆ. ಗಂಡ ಹೆಂಡತಿ ಜಗಳ ಅಂದರೆ ಇವರು ತುಂಬ ಸೀರಿಯಸ್ ಆಗಿ ಜಗಳ ಆಡ್ತಾರಲ್ಲ, ಮಾಮೂಲಿ ಗಂಡ ಹೆಂಡತಿ ಸಣ್ಣ ಪುಟ್ಟ ಜಗಳ ಹೇಗೆ ಆಡ್ತಾರೆ, ಈ ಥರ ಜಗಳ ಆಡಿದಾಗ ಈ ಸಂದೀಪ್ ಬಂದು ಈ ಗಂಡ ಹೆಂಡತಿ ಜಗಳವನ್ನು ರಾಜಿ ಮಾಡಿ ಹೋಗ್ತಾ ಇರ್ತಾನೆ. ಅಂದರೆ ಮನೆಯ ಸಣ್ಣ ಪುಟ್ಟ ವಿಷಯ ಎಲ್ಲ ಈ ಸಂದೀಪ್ಗೆ ಗೊತ್ತಿರುತ್ತೆ. ಈ ಸಂದೀಪ್ ಕೂಡ ತನಗೆ ಏನೇ ಸಣ್ಣ ಪುಟ್ಟ ತೊಂದರೆ ಆದರೂ ಕೂಡ ತನ್ನ ಭಾವನಿಗೆ ಹೇಳ್ಕೊತಾ ಇರ್ತಾನೆ. ಒಟ್ಟಿನಲ್ಲಿ ಈ ಬಾಮೈದ ಇಬ್ಬರಲ್ಲಿ ಒಳ್ಳೆ ಬಾಂಡಿಂಗ್ ಇರುತ್ತೆ. ಈ ಸಂದೀಪ್ ಕೂಡ ತನ್ನ ಭಾವನಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದನ್ನು ನೋಡಿ ಬೇರೆ ಊರಿನಲ್ಲಿ ಬೇರೆ ಆಸ್ಪತ್ರೆಗಳಿಗೆ ಕರ್ಕೊಂಡೋಗಿ ತೋರಿಸ್ತಾ ಇರ್ತಾನೆ. ಇವರು ಆಸ್ಪತ್ರೆಗಳಿಗೆ ತೋರಿಸ್ತಾ ಉಡುಪಿ, ಬೆಂಗಳೂರು, ಮೈಸೂರು, ಮಂಗಳೂರು ಇಲ್ಲೆಲ್ಲ ತೋರಿಸ್ಕೊಂಡು ಬಂದ್ಬಿಡ್ತಾರೆ. ಆದರೆ ಈ ಬಾಲಕೃಷ್ಣಗೆ ಆಸ್ಪತ್ರೆಯಲ್ಲಿದ್ದಾಗ ಚೆನ್ನಾಗಿರ್ತಾರೆ, ಮತ್ತೆ ಮನೆಗೆ ಬಂದಾಗ ಈ ವಾಂತಿ ಮತ್ತು ಜ್ವರ ಶುರುವಾಗ್ತಾ ಇರುತ್ತೆ. ಸುಮಾರು ಹೀಗೆ 2-3 ತಿಂಗಳು ಕಳೀತಾ ಬರುತ್ತೆ. ಈ ವಾಂತಿ ಜ್ವರ ಆಗಸ್ಟಲ್ಲಿ ಶುರುವಾಗುತ್ತೆ, ಅಕ್ಟೋಬರ್ ತಿಂಗಳು ಬಂದ್ಬಿಡುತ್ತೆ. ಈ ಅಕ್ಟೋಬರ್ ತಿಂಗಳಲ್ಲಿ ಈ ಬಾಲಕೃಷ್ಣ ಪೂಜಾರಿ ಅವ್ರಿಗೆ ಬೆಂಗಳೂರಲ್ಲಿ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಆ ಆಸ್ಪತ್ರೆಯಲ್ಲಿ ಬಾಲಕೃಷ್ಣ ಪೂಜಾರಿ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ. ಕೊನೆಗೂ ಈ ಬಾಲಕೃಷ್ಣ ಪೂಜಾರಿ ಅವರ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ಡಾಕ್ಟ್ರು ಬಂದು ಈ ಬಾಲಕೃಷ್ಣ ಪೂಜಾರಿ ಅವ್ರಿಗೆ ಚೆಕ್ ಮಾಡ್ತಾರೆ. ಕೊನೆಗೂ ಇವರು ಈಗ ಫಿಟ್ಟಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಮನೆಗೆ ಕರ್ಕೊಂಡೋಗಿ ಅಂತ ಕಳೆದ ಅಕ್ಟೋಬರ್ 19ಕ್ಕೆ ಈ ಬಾಲಕೃಷ್ಣ ಪೂಜಾರಿ ಅವರಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ. ಈ ಬಾಲಕೃಷ್ಣ ಪೂಜಾರಿ ಅವರು ಮನೆಗೆ ಬಂದಾಗ ಇವರ ಊರಿನ ಅಕ್ಕಪಕ್ಕದಲ್ಲಿ ಈ ಬಾಲಕೃಷ್ಣ ಪೂಜಾರಿ ಅವರ ತುಂಬ ಸಂಬಂಧಿಕರು ಇರ್ತಾರೆ. ಅವರೆಲ್ಲ ಈ ಬಾಲಕೃಷ್ಣ ಅವರನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾರೆ. ಹೀಗೆ ಇವರೆಲ್ಲ ಬಂದಿರ್ತಾರೆ. ರಾತ್ರಿ ಆಗ್ತಾ ಬಂದಿರುತ್ತೆ. ರಾತ್ರಿ ಸುಮಾರು 9 ಗಂಟೆ 10 ಗಂಟೆ ಆಗಿರುತ್ತೆ. ಆಗ ಪ್ರತಿಮಾ ಬಂದು ಈಗ ಡಾಕ್ಟ್ರು ಬಾಲಕೃಷ್ಣ ಅವ್ರಿಗೆ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ, ನೀವೆಲ್ಲ ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ ಬಂದು ಅವ್ರಿಗೆ ಮಾತಾಡ್ಸಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬಾಲಕೃಷ್ಣ ಅವರು ಕೂಡ ಮಲಗಿರ್ತಾರೆ. ಅವರು ಮಲಗಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಎಲ್ಲರೂ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಸರಿ ಅಂತ ಆ ಸಂಬಂಧಿಕರೆಲ್ಲ ತಮ್ಮ ಮನೆಗಳಿಗೆ ಹೊರಟೋಗ್ತಾರೆ. ಆದರೆ ಸಂದೀಪ್ ಮಾತ್ರ ಅಲ್ಲೇ ಇರ್ತಾನೆ. ಅಕ್ಕ ಬಂದು ತನ್ನ ತಮ್ಮ ಸಂದೀಪ್ಗೆ ನೀನು ಕೂಡ ಮನೆಗೆ ಹೋಗು, ಏನಾದರೂ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸಂದೀಪ್ ಇಲ್ಲ ಅಕ್ಕ, ನಾನು ಇಲ್ಲೇ ಇರ್ತೀನಿ, ರಾತ್ರಿ ಹೊತ್ತಲ್ಲಿ ಏನಾಗುತ್ತೋ ಏನೋ, ಭಾವನ ಬೇರೆ ಹುಷಾರಿಲ್ಲ, ಇವಾಗ ತಾನೇ ಸುಧಾರಿಸಿದ್ದಾರೆ, ನಾನು ಇಲ್ಲೇ ಮಲಗ್ತೀನಿ ಅಂತ ಹೇಳ್ತೇನೆ. ಆದರೆ ಅಕ್ಕ ಹಠ ಮಾಡ್ತಾಳೆ, ನೀನು ಮನೆಗೆ ಹೋಗು, ಅಂಥ ಎಮರ್ಜೆನ್ಸಿ ಇದ್ದರೆ ಮನೆ ಹತ್ರ ಅಲ್ವಾ, ಬೇಕಾದರೆ ಬರುವಂತೆ ಅಂತ ಹೇಳ್ತಾಳೆ.
ಸಂದೀಪ್ ಕೂಡ ಸರಿ ಅಂತ ತನ್ನ ಮನೆಗೆ ಹೊರಟೋಗ್ತಾನೆ. ಹೀಗೆ ಸಂದೀಪ್ ತನ್ನ ಮನೆಗೆ ವಾಪಸ್ ಹೋದಾಗ ಅಕ್ಟೋಬರ್ 19 ರಾತ್ರಿ 11 ಗಂಟೆ ಆಗಿರುತ್ತೆ. ಸಂದೀಪ್ ಅಲ್ಲಿಂದ ಹೊರಟೋದ ನಂತರ ಈ ಬಾಲಕೃಷ್ಣ ಅವರ ಮನೆಯ ಲೈಟ್ಗಳು ಆಫ್ ಆಗುತ್ತೆ. ಈಗ ಅಕ್ಟೋಬರ್ 19ರಿಂದ ರಾತ್ರಿ 12 ಗಂಟೆ ನಂತರ ಅಕ್ಟೋಬರ್ 20 ಶುರುವಾಗುತ್ತೆ. ಈ ಅಕ್ಟೋಬರ್ 20 ರಾತ್ರಿ 1:15 ಗಂಟೆ ರಾತ್ರಿ ಹೊತ್ತಲ್ಲಿ ಈ ಬಾಲಕೃಷ್ಣ ಅವರ ಮನೆಯ ಎದುರುಗಡೆ ಒಬ್ಬ ವ್ಯಕ್ತಿ ಓಡಾಡ್ತಾ ಇರ್ತಾನೆ. ಅವನು ಅತ್ತಿಂದಿತ್ತ ಓಡಾಡ್ತಾ ಇರ್ತಾನೆ. ಹೀಗೆ ಓಡಾಡ್ತಾ ಈ ಬಾಲಕೃಷ್ಣ ಅವರ ಮನೆ ಒಳಗಡೆ ನುಗ್ಗಿಬಿಡ್ತಾನೆ. ಇಲ್ಲಿ ವಿಚಿತ್ರ ಏನಂದರೆ, ಇಷ್ಟೊತ್ತಲ್ಲಿ ಈ ಬಾಲಕೃಷ್ಣ ಅವರ ಮನೆಯ ಬಾಗಿಲು ಓಪನ್ ಆಗಿರುತ್ತೆ. ಆ ಮನೆ ಒಳಗಡೆ ಆ ವ್ಯಕ್ತಿ ಹೋಗ್ತಾನೆ. ಹೀಗೆ ಹೋದಂಥವನು ಅಲ್ಲಿ ಒಂದು ಬಾತ್ರೂಮ್ ಇರುತ್ತೆ. ಆ ಬಾತ್ರೂಮಲ್ಲಿ ಹೋಗಿ ಕದ್ದು ಮುಚ್ಚು ಔಸು ಕೂತ್ಕೋತಾನೆ. ಇದಾಗಿ ಸ್ವಲ್ಪ ಹೊತ್ತಿನ ನಂತರ ಪ್ರತಿಮಾ ತನ್ನ ಮನೆಯಿಂದ ಆಚೆ ಬರ್ತಾಳೆ. ಹೀಗೆ ಬಂದಂಥವಳು ಅತ್ತಿತ್ತ ನೋಡ್ತಾಳೆ, ಮತ್ತೆ ತನ್ನ ಮನೆ ಒಳಗಡೆ ಹೋಗ್ತಾಳೆ. ಈಗ ಪ್ರತಿಮಾ ತನ್ನ ಮನೆಯ ಬಾಗಿಲನ್ನು ಲಾಕ್ ಮಾಡ್ಕೋತಾಳೆ. ಹೀಗೆ ಲಾಕ್ ಮಾಡಿಕೊಂಡು ಆ ಪ್ರತಿಮಾ ಆ ಬಾತ್ರೂಮ್ ಹತ್ರ ಬರ್ತಾಳೆ. ಆ ಬಾತ್ರೂಮಲ್ಲಿ ಒಬ್ಬ ವ್ಯಕ್ತಿ ಕದ್ದು ಮುಚ್ಚು ಕೂತ್ಕೊಂಡಿರ್ತಾನೆ. ಆ ವ್ಯಕ್ತಿಗೆ ಒಂದು ಸನ್ನೆ ಮಾಡ್ತಾಳೆ. ಈಗ ಆ ವ್ಯಕ್ತಿ ಪ್ರತಿಮಾ ಹಿಂದಿಂದೆ ನಡ್ಕೊಂಡು ಬರ್ತಾನೆ. ಈಗ ಪ್ರತಿಮಾ ಮತ್ತು ಆ ವ್ಯಕ್ತಿ ಇಬ್ಬರು ಸೇರಿ ಬೆಡ್ರೂಮ್ ಹತ್ರ ಹೋಗ್ತಾರೆ. ಈಗ ಇವರಿಬ್ಬರು ಆ ಬೆಡ್ರೂಮ್ ಒಳಗಡೆ ಬರ್ತಾರೆ. ಹೀಗೆ ಬಂದಂಥವ್ರು ಮೊದಲು ಲೈಟ್ ಆನ್ ಮಾಡ್ತಾರೆ. ಹೀಗೆ ಲೈಟ್ ಆನ್ ಮಾಡಿದ ನಂತರ ಆ ಜೊತೆಯಲ್ಲಿ ಬಂದಿರುವಂಥ ವ್ಯಕ್ತಿ ಡೈರೆಕ್ಟಾಗಿ ಆ ಬಾಲಕೃಷ್ಣ ಅವರ ಹತ್ರ ಹೋಗ್ತಾನೆ. ಆ ಪಕ್ಕದಲ್ಲಿ ಒಂದು ದಿಂಬಿದಿರುತ್ತೆ. ಆ ದಿಂಬನ್ನು ಎತ್ಕೊಂಡು ಬಾಲಕೃಷ್ಣ ಅವರ ಮುಖದ ಮೇಲಿಟ್ಟು ಬಿಗಿಯಾಗಿ ಅದ್ಮೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಯಾವಾಗ ಉಸಿರು ಗಟ್ಟೋದಕ್ಕೆ ಶುರು ಆಗುತ್ತೆ, ಬಾಲಕೃಷ್ಣನಿಗೆ ಎಚ್ಚರ ಆಗಿಬಿಡುತ್ತೆ. ಬುಡಿಸ್ಕೊಳ್ಳೋದಕ್ಕೆ ಅಂತ ಒದ್ದಾಡ್ತಾ ಇರ್ತಾನೆ. ಇನ್ನೇನು ಈ ಬಾಲಕೃಷ್ಣ ಇಷ್ಟರಲ್ಲಿ ಬುಡಿಸ್ಕೋಬೇಕು. ಈ ಪ್ರತಿಮಾ ನೋಡ್ತಾಳೆ, ಬಾಲಕೃಷ್ಣ ಬುಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾನೆ. ಪ್ರತಿಮಾ ಮಂಚದ ಮೇಲೆ ಹತ್ತು ಈ ಬಾಲಕೃಷ್ಣ ಎದೆ ಮೇಲೆ ಹೋಗಿ ಹತ್ತಿ ಕೂತ್ಕೋತಾಳೆ. ಬಾಲಕೃಷ್ಣನ 2 ಕೈಗಳನ್ನ ಬಿಗಿಯಾಗಿ ಹಿಡ್ಕೋತಾಳೆ. ಈಗ ಒಂದು ಕಡೆಯಿಂದ ಈ ಪ್ರತಿಮಾ ಈ ಬಾಲಕೃಷ್ಣನಿಗೆ ಲಾಕ್ ಮಾಡಿರ್ತಾಳೆ. ಇನ್ನೊಂದು ಕಡೆಯಿಂದ ಆ ವ್ಯಕ್ತಿಯ ಬಾಲಕೃಷ್ಣನ ಮುಖದ ಮೇಲೆ ದಿಂಬಿಟ್ಟು ಅದುಮ್ತಾ ಇರ್ತಾನೆ. ಬಾಲಕೃಷ್ಣ ಕೈಯಲ್ಲಿ ಫೈಟ್ ಮಾಡೋದಕ್ಕಾಗಲ್ಲ. ಒಂದು 5-10 ನಿಮಿಷ ಒದ್ದಾಡಿ ಕೊನೆಗೆ ಬಾಲಕೃಷ್ಣ ಪ್ರಾಣ ಹೊರಟೋಗುತ್ತೆ. ಈಗಲೂ ಕೂಡ ಪ್ರತಿಮಾಗೆ ಅನುಮಾನ, ಈ ಬಾಲಕೃಷ್ಣನಿಗೆ ಇನ್ನೂ ಸಣ್ಣ ಪುಟ್ಟ ಜೀವ ಇರ್ಬೋದು ಅಂತ. ಅದಕ್ಕಾಗಿ ಇಷ್ಟೊತ್ತು ಈ ಬಾಲಕೃಷ್ಣನ 2 ಕೈಗಳನ್ನ ಹಿಡ್ಕೊಂಡಿರ್ತಾಳೆ. ಈಗ ತನ್ನ 2 ಕೈಗಳನ್ನ ಅಲ್ಲಿಂದ ರಿಲೀಸ್ ಮಾಡಿಕೊಂಡು ಈ ಬಾಲಕೃಷ್ಣನ ಕತ್ತಿಸ್ಕೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಸುಮಾರು ಮತ್ತೆ 5 ನಿಮಿಷದವರೆಗೆ ಈ ಬಾಲಕೃಷ್ಣನ ಕತ್ತನ್ನು ಹಿಸುಕ್ತಾನೆ ಇರ್ತಾಳೆ. ಕೊನೆಗೆ ಆ ಜೊತೆಯಲ್ಲಿ ಬಂದಿರುವಂಥ ವ್ಯಕ್ತಿ ಬಿಟ್ಬಿಡು, ಈಗ ಬಾಲಕೃಷ್ಣ ಸತ್ತೋಗಿದ್ದಾನೆ ಅಂತ ಸನ್ನೆ ಮಾಡ್ತಾನೆ. ಸರಿ ಅಂತ ಪ್ರತಿಮಾ ಆ ವ್ಯಕ್ತಿಯನ್ನು ಕರ್ಕೊಂಡು ಮತ್ತೆ ತನ್ನ ಮನೆಯಿಂದ ಆಚೆ ಬಂದು ನೋಡ್ತಾಳೆ. ಅತ್ತಿತ್ತ ಯಾರೂ ಇರಲ್ಲ. ಆ ವ್ಯಕ್ತಿಗೆ ಸನ್ನೆ ಮಾಡ್ತಾಳೆ. ಹಾಗೆ ಬಂದಿರುವಂಥ ವ್ಯಕ್ತಿ ಈಗ ಆ ಮನೆಯಿಂದ ಅಲ್ಲಿಂದ ಓಡೋಗ್ತಾನೆ. ಅಲ್ಲಿಂದ ಪ್ರತಿಮಾ ಬೆಡ್ರೂಮ್ಗೆ ಬರ್ತಾಳೆ. ಅಲ್ಲಿ ಸಾಮಾನು, ಬೆಡ್ಶೀಟ್ ಇವೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿರುತ್ತೆ. ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾಳೆ. ಆನಂತರ ತನ್ನ ಮೊಬೈಲನ್ನು ಎತ್ಕೊಂಡು ಈ ಬಾಲಕೃಷ್ಣ ಪೂಜಾರಿ ಅವ್ರಿಗೆ ಇಬ್ಬರು ತಮ್ಮದಿರಿರ್ತಾರೆ, ಅವ್ರಿಗೆ ಫೋನ್ ಮಾಡ್ತಾಳೆ. ಜೋರಾಗಿ ಅಳ್ತಾ ಇರ್ತಾಳೆ. ನಿಮ್ಮಣ್ಣ ಯಾಕೋ ಏನೋ ಅಲ್ಲಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಬೇಗ ಮನೆಗೆ ಬನ್ನಿ ಅಂತ ಹೇಳ್ತಾಳೆ. ಆ ಫೋನ್ ಕಟ್ ಮಾಡ್ತಾಳೆ. ಆನಂತರ ತನ್ನ ತಾಯಿ ಮನೆಗೆ ಫೋನ್ ಮಾಡ್ತಾಳೆ. ಅಲ್ಲಿ ಸಂದೀಪ್ ಫೋನ್ ಎತ್ತುತ್ತಾನೆ. ಅವನಿಗೆ ನಿನ್ನ ಭಾವ ಯಾಕೋ ಮಾತಾಡ್ತಾ ಇಲ್ಲ, ಅಲ್ಲಾಡ್ತಾ ಇಲ್ಲ, ಏನೂ ಮೂಮೆಂಟೇ ಇಲ್ಲ, ಬೇಗ ಮನೆಗೆ ಬಾ ಅಂತ ಜೋರಾಗಿ ಅಳ್ತಾ ಹೇಳ್ತಾಳೆ. ಸಂದೀಪ್ಗೆ ಗಾಬರಿ ಆಗುತ್ತೆ. ಅವನು ಕೂಡ ತನ್ನ ತಂದೆ ತಾಯಿನ ಕರ್ಕೊಂಡು ತನ್ನ ಅಕ್ಕನ ಮನೆಗೆ ಓಡೋಡಿ ಬರ್ತಾನೆ. ಇಷ್ಟೊತ್ತಲ್ಲಿ ಈ ಬಾಲಕೃಷ್ಣ ಅವರ ಮನೆ ಹತ್ರ ಸುಮಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದರಿಂದಾಗಿ ಈ ಅಕ್ಕಪಕ್ಕದ ಮನೆಯವರು ಕೂಡ ಎದ್ಬಿಡ್ತಾರೆ. ಹೀಗೆ ಇವರೆಲ್ಲ ಬಂದು ಬಾಲಕೃಷ್ಣ ಅವ್ರಿಗೆ ನೋಡ್ತಾರೆ. ಏನೂ ಮೂಮೆಂಟ್ ಇಲ್ಲ, ಎಷ್ಟೇ ಅಲ್ಲಾಡ್ಸಿದ್ರು, ಎಷ್ಟೇ ಏನೇ ಮಾಡಿದ್ರು ಮಾತುಕತೆ ಇಲ್ಲ. ಉಸಿರು ಕೂಡ ನಿಂತಿರೋ ಥರ ಕಾಣ್ತಾ ಇರುತ್ತೆ. ಅದೇ ಲೋಕಲ್ ಏರಿಯಾದಲ್ಲಿ ಒಬ್ಬ ಡಾಕ್ಟರ್ ಇರ್ತಾನೆ. ಆ ಡಾಕ್ಟರನ್ನು ಕರ್ಕೊಂಡು ಬಂದು ಆ ಬಾಲಕೃಷ್ಣ ಅವ್ರಿಗೆ ಚೆಕ್ ಮಾಡಿಸ್ತಾರೆ. ಆ ಲೋಕಲ್ ಡಾಕ್ಟರ್ ಬಂದು ನಾಡಿ ಮಿಡಿತ, ಹಾರ್ಟ್ ಬೀಟ್ ಇದನ್ನೆಲ್ಲ ಚೆಕ್ ಮಾಡ್ತಾನೆ. ಕೊನೆಗೆ ಬಾಲಕೃಷ್ಣ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಈಗ ರಾತ್ರಿ ಕಳೆದು ಬೆಳಗಾಗ್ತಾ ಬರುತ್ತೆ. ಇಲ್ಲಿ ಬಾಲಕೃಷ್ಣ ಅವರು ತೀರ್ಕೊಂಡಿರುವಂಥ ವಿಷಯ ಅವ್ರ ಸಂಬಂಧಿಕರಿಗೆಲ್ಲ ಹೋಗುತ್ತೆ. ಮೊದಲೇ ಬಾಲಕೃಷ್ಣ 2-3 ತಿಂಗಳಿಂದ ಹುಷಾರಿರಲಿಲ್ಲ, ಆರೋಗ್ಯ ಸರಿ ಇರಲಿಲ್ಲ, ಇವತ್ತು ತೀರ್ಕೊಂಡಿರ್ಬೋದು ಅಂತ ಎಲ್ಲರೂ ಈ ಬಾಲಕೃಷ್ಣ ಅವರ ಮನೆ ಹತ್ರ ಬಂದು ಸೇರ್ತಾ ಇರ್ತಾರೆ. ಇದ್ರ ನಡುವೆ ಸಂದೀಪ್ ಬಂದು ಒಂದ್ಸಲ ತನ್ನ ಭಾವನ ಡೆಡ್ ಬಾಡಿಯನ್ನು ಹತ್ತಿರದಿಂದ ನೋಡ್ತಾನೆ. ಹೀಗೆ ನೋಡಿದಾಗ ಇಷ್ಟೊತ್ತಿಗೆ ಬಾಲಕೃಷ್ಣ ಅವರು ಸತ್ತು ಸುಮಾರು 6-7 ಗಂಟೆ ಕಳೆದೋಗಿರುತ್ತೆ. ಇಷ್ಟೊತ್ತಿಗೆ ಈ ಡೆಡ್ ಬಾಡಿ ಮೇಲೆ ಇಲ್ಲಿ ಒಂದು ಕೆಂಪು ಮಾರ್ಕ್ ಕಾಣೋದಕ್ಕೆ ಶುರುವಾಗುತ್ತೆ. ಈ ಸಂದೀಪ್ಗೆ ಇದನ್ನು ನೋಡಿ ಸ್ವಲ್ಪ ಅನುಮಾನ ಬರುತ್ತೆ. ತನ್ನ ಅಕ್ಕನನ್ನು ಆ ಜನರ ಮಧ್ಯೆಯಿಂದ ಕರ್ಕೊಂಡು ಸ್ವಲ್ಪ ದೂರ ಹೋಗ್ತಾನೆ. ಅಕ್ಕ, ನೀನು ರಾತ್ರಿ ಹೊತ್ತಲ್ಲಿ ಭಾವನ ಬಿಟ್ಟು ಬೇರೆ ಎಲ್ಲಾದರೂ ಹೋಗಿದ್ದ ಅಂತ ಕೇಳ್ತಾನೆ. ಈ ಪ್ರತಿಮಾ ಇಲ್ಲ, ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಭಾವನ ಕತ್ತಿನ ಮೇಲೆ ಕೆಂಪು ಮಾರ್ಕ್ ಕಾಣ್ತಾ ಇದೆ, ಅದನ್ನು ನೋಡಿದ್ರೆ ಅನುಮಾನ ಬರ್ತಾ ಇದೆ, ಇದೊಂದು ಸಾಮಾನ್ಯ ಸಾವು ಅಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತೇನೆ. ಆಗ ಪ್ರತಿಮಾ ಹೇಳ್ತಾಳೆ, ನೋಡು, ರಾತ್ರಿ 2:30 ಗಂಟೆ ರಾತ್ರಿಯಲ್ಲಿ ನನಗೆ ಎಚ್ಚರ ಆಗಿತ್ತು. ಹಾಗೆ ಎಚ್ಚರ ಆದಾಗ ರಾತ್ರಿ ಮಲಗಿದಾಗ ನಿಮ್ಮ ಭಾವನ ಆರೋಗ್ಯ ಚೆನ್ನಾಗಿತ್ತು. ಈಗ ಹೇಗಿದ್ದಾರೆ ಅಂತ ಹೋಗಿ ನೋಡೋಣ, ಮಾತಾಡ್ಸೋಣ ಅಂತ ಹೋಗಿ 2:30 ಗಂಟೆ ರಾತ್ರಿಯಲ್ಲಿ ಅವ್ರಿಗೆ ಮಾತಾಡಿಸಿದಾಗ ಅವರು ಏನೂ ಮಾತಾಡ್ತಾ ಇರಲಿಲ್ಲ. ಅವ್ರ ಪಕ್ಕದಲ್ಲಿ ಒಂದು ನೀರು ಬಾಟ್ಲಿತ್ತು, ಅದನ್ನು ಎತ್ತು ಜೋರಾಗಿ ಹೊಡೆದೆ. ಆವಾಗ ಏನಾದ್ರು ಅಲ್ಲಾಡ್ತಾ
ಮಾತಾಡ್ತಾರ ಅಂತ. ಆದರೆ ಆಗಲೂ ಮಾತಾಡಲಿಲ್ಲ, ಅದೇನಾದರೂ ಮಾರ್ಕಲ್ಲಿ ಕಾಣ್ತಾ ಇರ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಸಂದೀಪ್ ಹೇಳ್ತಾನೆ, ಇಲ್ಲಾಕ ಅದು ನೀರಿನ ಬಾಟ್ಲ ಮಾರ್ಕಲ್ಲ, ಅದೇನೋ ಬೇರೆ ಥರ ಕಾಣ್ತಾ ಇದೆ, ನನಗೆ ಅನುಮಾನ ಬರ್ತಾ ಇದೆ, ಪೋಸ್ಟ್ ಮಾರ್ಟಮ್ ಮಾಡ್ಸೋಣ ಅಂತ ಕೇಳ್ತಾನೆ. ಅದಕ್ಕೆ ಪ್ರತಿಮಾ ಹೇಳ್ತಾಳೆ, ಇಲ್ಲ ಬೇಡ, ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸೋದು ಬೇಡ, ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳ್ತಾಳೆ. ಈಗ ಸಂದೀಪ್ಗೆ ಈ ಅನುಮಾನ ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ. ಅದಕ್ಕಾಗಿ ಈ ಬಾಲಕೃಷ್ಣ ತಂದೆಯವರು ಕೂಡ ಅಲ್ಲಿ ಬಂದಿರ್ತಾರೆ. ಈ ಸಂದೀಪ್ ಹೋಗಿ ಬಾಲಕೃಷ್ಣ ಅವರ ತಂದೆಗೆ ಮಾತಾಡ್ತಾನೆ, ನೋಡಿ ಸರ್, ಅಲ್ಲಿ ಅವರು ಕತ್ತಿನ ಮೇಲೆ ಈ ಥರ ಕೆಂಪು ಮಾರ್ಕ್ ಕಾಣ್ತಾ ಇದೆ, ಇದು ಸಾಮಾನ್ಯ ಸಾವು ಅಂತ ಅನ್ನಿಸ್ತಾ ಇಲ್ಲ, ಒಂದ್ಸಲ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಯಾವುದಾದ್ರೂ ವ್ಯಕ್ತಿ ಸತ್ತಿದ್ರೆ ನಾವು ನೀವು ಇಲ್ಲಿವರೆಗೆ ನೋಡಿರೋ ಪ್ರಕಾರ ಆ ವ್ಯಕ್ತಿಯ ಮನೆಯವರು ಆ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ಮಾಡಿಬಿಡಿ ಅಂತ ಹೇಳ್ತಾರೆ, ಯಾಕೆಂದರೆ ಆ ವ್ಯಕ್ತಿಗೆ ತೊಂದರೆ ಆಗ್ಬೋದು ಅಂತ. ಆದರೆ ಇಲ್ಲಿ ಬಾಲಕೃಷ್ಣ ಅವರ ತಂದೆ ವಿದ್ಯಾವಂತರಾಗಿರ್ತಾರೆ, ಅವರು ಮೊದಲು ಸ್ವಲ್ಪ ಯೋಚನೆ ಮಾಡ್ತಾರೆ, ಆನಂತರ ಪೋಸ್ಟ್ ಮಾರ್ಟಮ್ ಮಾಡಿಸೋದಕ್ಕೆ ಒಪ್ಕೋತಾರೆ. ಈಗ ಎಲ್ಲ ರೆಡಿ ಆಗುತ್ತೆ. ಈ ಬಾಲಕೃಷ್ಣ ಅವರ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ಆದ ನಂತರ ಡೆಡ್ ಬಾಡಿಯನ್ನು ವಾಪಸ್ ಕೊಡ್ತಾರೆ. ಅದಾದ ನಂತರ ಈ ಬಾಲಕೃಷ್ಣ ಅವರ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಇಷ್ಟೆಲ್ಲ ಘಟನೆ ಅಕ್ಟೋಬರ್ 20ಕ್ಕೆ ನಡೆದೋಗುತ್ತೆ. ಇದಾದ ನಂತರ ಅಕ್ಟೋಬರ್ 23 ಬರುತ್ತೆ. ಈ ಅಕ್ಟೋಬರ್ 23ಕ್ಕೆ ಪ್ರತಿಮಾ ಮತ್ತು ಸಂದೀಪ್ ಒಂದು ಕಡೆ ಕುಂತಿರ್ತಾರೆ. ಹೀಗೆ ಕುಂತಿರುವಾಗ ಸಂದೀಪ್ ತನ್ನ ಅಕ್ಕನಿಗೆ ಒಂದು ಮಾತು ಕೇಳ್ತಾನೆ, ಅಕ್ಕ ನೋಡು, ನನ್ನ ಭಾವನಾ ಸಾವು ಸಾಮಾನ್ಯವಾದ ಸಾವು ಅಂತ ಕಾಣಿಸ್ತಾ ಇಲ್ಲ, ನೀನೇನೋ ಮುಚ್ಚಿಡ್ತಾ ಇದೆಯಾ, ಅವತ್ತು ರಾತ್ರಿ ಏನೇನು ನಡೀತೋ ನಿಜ ಹೇಳು ಅಂತ ಹೇಳ್ತಾನೆ. ಆಗಲೂ ಕೂಡ ಪ್ರತಿಮಾ ತನ್ನ ತಮ್ಮನಿಗೆ ದಿಕ್ಕು ತಪ್ಪಿಸೋದಕ್ಕೆ ಏನೇನೋ ವಿಚಿತ್ರವಾದ ಕಥೆಗಳನ್ನ ಹೇಳ್ತಾಳೆ. ಆದರೆ ಈಕೆ ಹೇಳ್ತಾ ಇರುವಂಥ ಕಥೆಗಳೆಲ್ಲ ಸುಳ್ಳು ಅಂತ ಸಂದೀಪ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಸಂದೀಪ್ಗೆ ಒಂದು ರಹಸ್ಯ ಗೊತ್ತಿರುತ್ತೆ, ಅದನ್ನು ಈ ಸಂದೀಪ್ ಡೈರೆಕ್ಟಾಗಿ ಹೇಳ್ತಾನೆ. ನೋಡಕ್ಕ, ನಿನಗೆ ಮತ್ತು ದಿಲೀಪ್ ಹೆಗಡೆಗೆ ಅಫೇರ್ ಇತ್ತು, ಆ ವಿಷಯ ಭಾವನಿಗೂ ಗೊತ್ತಿತ್ತು. ಅದೇ ಭಾವ ಬಂದು ನನಗೂ ಆ ಮಾತನ್ನು ಹೇಳಿದರು, ನೀನು ಮತ್ತು ದಿಲೀಪ್ ಹೆಗಡೆ ಸೇರಿ ಏನೋ ಮಾಡಿದ್ದೀರಾ, ಆದರೆ ನೀನು ಮುಚ್ಚಿಡ್ತಾ ಇದೆಯಾ, ನೋಡೋ ಅವತ್ತು ರಾತ್ರಿ ಏನು ನಡೆದಿತ್ತು ನಿಜವಾಗಿ ಹೇಳು, ನನ್ನ ಕೈಯಲ್ಲಾದರೆ ನಿನಗೆ ಸೇವ್ ಮಾಡ್ತೀನಿ, ನಿನಗೆ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಈಗ ಪ್ರತಿಮಾಗೆ ಸ್ವಲ್ಪ ಭಯ ಆಗುತ್ತೆ. ಸಂದೀಪ್ಗೆ ತನ್ನ ಮತ್ತು ದಿಲೀಪ್ ಹೆಗಡೆ ಸಂಬಂಧದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಏನಿದೆ ಅದನ್ನು ಈ ಸಂದೀಪ್ ಮುಂದೆ ಹೇಳ್ಕೊಂಡ್ರೆ ಅವನು ಹೇಗಾದರೂ ಮಾಡಿ ನನ್ನನ್ನು ಕಾಪಾಡ್ಕೊತಾನೆ ಅಂತ ಈಗ ಸಂದೀಪ್ ಮುಂದೆ ಈಗ ಹೊಸ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಈ ಪ್ರತಿಮಾ ಯಾವ ಥರ ಹೇಳ್ತಾಳೆ ಅಂದರೆ, ಅವತ್ತು ರಾತ್ರಿ ನಾವೆಲ್ಲ ಮಲಗಿದ್ವಿ, ದಿಲೀಪ್ ಹೆಗಡೆ ಮನೆಗೆ ಬಂದಿದ್ದ, ನಮಗೆ ಗೊತ್ತಿಲ್ಲ ಅವ್ನು ಬಂದು ಈ ನಿಮ್ಮ ಭಾವನ ಕೊಲೆ ಮಾಡಿ ಹೊರಟೋಗಿದ್ದಾನೆ, ಆದರೆ ಆ ಕೊಲೆ ಮಾಡಿದವನು ಈ ದಿಲೀಪ್ ಹೆಗಡೆನೆ ಅಂತ ಹೇಳ್ತಾನೆ. ಸಂದೀಪ್ ಈಗಲೂ ಕೂಡ ಈ ಮಾತನ್ನು ನಂಬೋದಕ್ಕೆ ತಯಾರಿಲ್ಲ, ಯಾಕೆಂದರೆ ಮನೆಯವರೆಲ್ಲ ಮಲಗಿದ್ರಂತೆ, ದಿಲೀಪ್ ಹೆಗಡೆ ಮನೆ ಒಳಗಡೆ ಬರ್ತಾನಂತೆ, ಕೊಲೆ ಮಾಡಿ ಹೊರಟೋಗ್ತಾನಂತೆ. ಈಗ ಸಂದೀಪ್ ಹೇಳ್ತಾನೆ, ನೋಡಕ್ಕ, ನೀನು ಜೊತೆಯಲ್ಲಿಲ್ಲದೆ ದಿಲೀಪ್ ಹೆಗಡೆ ಈ ಕೊಲೆ ಮಾಡೋದಕ್ಕಾಗಲ್ಲ, ನೀನು ಅವನು ಸೇರಿ ಏನೋ ಒಂದು ಮಾಡಿದ್ದೀರಾ. ಈಗ ಡೈರೆಕ್ಟಾಗಿ ಒಂದೇ ಒಂದು ಮಾತಲ್ಲಿ ಅವತ್ತೇನೇನು ನಡೀತು ಇದನ್ನೆಲ್ಲ ನನ್ನ ಮುಂದೆ ಹೇಳ್ಬಿಡು, ನಾನು ಗ್ಯಾರಂಟಿ ನಿನಗೆ ಸೇವ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಈಗ ಪ್ರತಿಮಾ ಏನು ಮುಚ್ಚಿಡೋದಕ್ಕಾಗಲ್ಲ, ಸಂದೀಪ್ ಮುಂದೆ ಎಲ್ಲ ಹೇಳೇ ಬಿಡೋಣ ಅಂತ ಈಗ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಸಂದೀಪ್ಗೆ ಒಂದು ಫೋನ್ ಬರುತ್ತೆ. ಹೀಗೆ ಫೋನಲ್ಲಿ ಮಾತಾಡಿ ಕಟ್ ಮಾಡಿದ ನಂತರ ಸಂದೀಪ್ ತನ್ನ ಫೋನಲ್ಲಿ ವಾಯ್ಸ್ ರೆಕಾರ್ಡಿಂಗನ್ನು ಆನ್ ಮಾಡ್ಕೋತಾನೆ. ಇನ್ನೊಂದು ಕಡೆ ಪ್ರತಿಮಾ ಆ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಈ ಪ್ರತಿಮಾ ಮೊದಲು ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಾಳೆ, ಅದು ಚೆನ್ನಾಗಿ ನಡೀತಾ ಇರುತ್ತೆ. ಹೀಗೆ ನಡೀತಾ ಇದ್ರ ನಡುವೆ ಒಂದು ಲಾಕ್ಡೌನ್ ಬರುತ್ತೆ. ಲಾಕ್ಡೌನ್ ಬಂದಾಗ ಪ್ರತಿಮಾ ತನ್ನ ಬ್ಯೂಟಿ ಪಾರ್ಲರನ್ನು ಕ್ಲೋಸ್ ಮಾಡಿ ಮನೆಯಲ್ಲಿ ಕುಂತಿರ್ತಾಳೆ. ಹೀಗೆ ಕುಂತಿರುವಾಗ ಇವಳಿಗೆ ಬೇಜಾರಾಗ್ತಾ ಇರುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾಳೆ. ಆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತಾಳೆ. ಹೀಗೆ ರೀಲ್ಸ್ ಪೋಸ್ಟ್ ಮಾಡ್ತಾ ಇರುವಾಗ ಈಕೆ ರೀಲ್ಸ್ಗೆ ಒಬ್ಬ ವ್ಯಕ್ತಿ ಕಮೆಂಟ್ ಮಾಡ್ತಾ ಇರ್ತಾನೆ, ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇರ್ತಾನೆ, ಪ್ರತಿ ರೀಲ್ಸ್ಗೂ ಕೂಡ ಕಮೆಂಟ್ ಮಾಡ್ತಾ ಇರ್ತಾನೆ. ಪ್ರತಿಮಾ ಆ ಕಾಮೆಂಟನ್ನು ಗಮನಿಸ್ತಾ ಇರ್ತಾಳೆ, ಆ ಕಾಮೆಂಟ್ಗೆ ರಿಪ್ಲೈ ಕೂಡ ಮಾಡ್ತಾ ಇರ್ತಾಳೆ. ಇವರಿಬ್ಬರಲ್ಲಿ ಈಗ ಮೆಸೇಜಿಂಗ್ ಶುರುವಾಗುತ್ತೆ. ಆ ವ್ಯಕ್ತಿ ಯಾರು ಅಂತ ನೋಡ್ತಾ ಹೋದಾಗ ಅವನು ದಿಲೀಪ್ ಹೆಗಡೆ ಆಗಿರ್ತಾನೆ. ಈ ದಿಲೀಪ್ ಹೆಗಡೆ ಯಾರು ಅಂತ ನೋಡ್ತಾ ಹೋದರೆ ಇವನು ಒಬ್ಬ ಉಡುಪಿ ನಿವಾಸಿ ಆಗಿರ್ತಾನೆ, ಇವನು ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಇವನು ಲಾಕ್ಡೌನಲ್ಲಿ ಮನೆಗೆ ಬಂದಿರ್ತಾನೆ. ಇವನು ಬೇಜಾರಲ್ಲಿ ಕುಂತಿದಾಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತಾನೆ. ಈ ಪ್ರತಿಮಾ ರೀಲ್ಸ್ ಇವನ ಮುಂದೆ ಬರುತ್ತೆ. ಈ ರೀಲ್ಸ್ಗೆ ಕಾಮೆಂಟ್ ಮಾಡ್ತಾ ಇರ್ತಾನೆ, ಆ ಕಡೆಯಿಂದ ರಿಪ್ಲೈ ಕೂಡ ಬರ್ತಾ ಇರುತ್ತೆ. ಲಾಕ್ಡೌನ್ ಸ್ವಲ್ಪ ಫ್ರೀ ಆಗುತ್ತೆ. ಇವರಿಬ್ಬರು ಮೆಸೇಜಿಂಗ್ ಮಾಡ್ತಾ ಒಂದಿನ ಮೀಟ್ ಮಾಡಬೇಕು ಅಂತ ಒಂದು ಮೆಸೇಜ್ ಮಾಡ್ಕೋತಾರೆ. ಈ ಉಡುಪಿ ಮತ್ತು ಕಾರ್ಕಳ ತುಂಬ ಹತ್ರದಲ್ಲಿರುತ್ತೆ. ಯಾವುದೋ ಒಂದು ಜಾಗದಲ್ಲಿ ಇವರಿಬ್ಬರು ಮೀಟ್ ಮಾಡ್ತಾರೆ. ಹೀಗೆ ಇವರಿಬ್ಬರು ಮೀಟ್ ಮಾಡಿದ ನಂತರ ಇವರಿಬ್ಬರಲ್ಲಿ ಪ್ರೀತಿ ಶುರುವಾಗುತ್ತೆ. ಪ್ರೀತಿ ಮಾಡಿದ ನಂತರ ಇವರಿಬ್ಬರಲ್ಲಿ ವಿಡಿಯೋ ಕಾಲಿಂಗ್ ಮತ್ತು ಅಲ್ಲಿ ಮೀಟ್ ಮಾಡೋದು ಇದೆಲ್ಲ ಶುರುವಾಗುತ್ತೆ.
ಈ ಪ್ರತಿಮಾ ಈ ಬಾಲಕೃಷ್ಣಗೆ ಮಾತಾಡೋದಕ್ಕೆ ಅಂತ ಆಗಾಗ ಉಡುಪಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಬಾಲಕೃಷ್ಣ ಗಮನಿಸ್ತಾನೆ ಈ ಪ್ರತಿಮಾ ಸುಮ್ಮನೆ ಅಂತ ಉಡುಪಿಗೆ ಹೋಗ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ. ಒಂದ್ಸಲ ಈ ಬಾಲಕೃಷ್ಣ ಪ್ರತಿಮಾಗೆ ಫಾಲೋ ಮಾಡ್ತಾ ಹೋದಾಗ ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆ ಇವರಿಬ್ರು ಮೀಟ್ ಆಗ್ತಾ ಇರೋದನ್ನು ನೋಡ್ಬಿಡ್ತಾನೆ. ಕೊನೆಗೆ ಈ ಬಾಲಕೃಷ್ಣ ಪ್ರತಿಮಾಗೆ ಒಂದು ಕಡೆ ಕುಂಡಿಸ್ಕೊಂಡು ಬುದ್ಧಿ ಹೇಳ್ತಾನೆ, ನೋಡು ನಮಗಿಬ್ರು ಮಕ್ಕಳಿದ್ದಾರೆ, ಊರಲ್ಲಿ ಒಳ್ಳೆ ಹೆಸರಿದೆ, ಇದೆಲ್ಲ ಬೇಡ ಅಂತ ಹೇಳ್ತಾನೆ. ಇದಾದ ನಂತರ ಈ ದಿಲೀಪ್ ಹೆಗ್ಡೆ ಮತ್ತು ಪ್ರತಿಮಾ ಸೇರೋದು ಕಮ್ಮಿ ಆಗ್ತಾ ಬರುತ್ತೆ. ಇದೇ ಇನ್ನೊಂದು ಕಡೆ ಬಾಲಕೃಷ್ಣ ತನ್ನ ಬಾಮೈದ ಸಂದೀಪ್ಗೆ ಈ ಮಾತನ್ನು ಹೇಳಿರ್ತಾನೆ. ಆಗ ಸಂದೀಪ್ ಈ ಬಾಲಕೃಷ್ಣನಿಗೆ ಕೇಳ್ತಾನೆ, ನಾನು ಅಕ್ಕನಿಗೆ ಏನಾದ್ರು ಬುದ್ಧಿ ಮಾತು ಹೇಳಬೇಕಂತ. ಅದಕ್ಕೆ ಬಾಲಕೃಷ್ಣ ಬೇಡ, ಎಲ್ಲ ಸರಿಯಾಗಿದೆ, ಈ ಮಾತನ್ನು ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ ಆ ಮಾತನ್ನು ಅಲ್ಲಿಗೆ ಮುಗಿಸಿರ್ತಾರೆ. ಹೀಗೆ ಒಂದ್ಸಲ ಪ್ರತಿಮಾ ಬ್ಯೂಟಿ ಪಾರ್ಲರಲ್ಲಿ ಇರ್ತಾಳೆ. ಆಗ ದಿಲೀಪ್ ಹೆಗ್ಡೆ ಪ್ರತಿಮಾಗೆ ಫೋನ್ ಮಾಡ್ತಾನೆ. ದಿಲೀಪ್ ಹೆಗ್ಡೆಗೆ ಚೆನ್ನಾಗಿ ಗೊತ್ತಿರುತ್ತೆ ಪ್ರತಿಮಾ ಯಾವ ಟೈಮಲ್ಲಿ ಎಲ್ಲಿರ್ತಾಳೆ ಅಂತ. ಅದಕ್ಕಾಗಿ ಅವಳು ಬ್ಯೂಟಿ ಪಾರ್ಲರಲ್ಲಿ ಇದ್ದಾಗ ಈ ದಿಲೀಪ್ ಹೆಗ್ಡೆ ಒಂದ್ಸಲ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ನಾನು ನಿನಗೆ ಬಿಟ್ಟಿರೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತೇನೆ. ಪ್ರತಿಮಾ ಹೇಳ್ತಾಳೆ, ಹೌದು ನನ್ನ ಕೈಯಿಂದ ಕೂಡ ನಿನ್ನ ನಾವು ಬಿಟ್ಟಿರೋದಕ್ಕಾಗ್ತಾ ಇಲ್ಲ, ಆದರೆ ಬಾಲಕೃಷ್ಣ ಇರೋವರೆಗೆ ನಾವಿಬ್ಬರು ಸೇರೋದಕ್ಕಾಗಲ್ಲ, ಒಂದು ಕೆಲಸ ಮಾಡೋಣ, ನಾವಿಬ್ಬರು ಓಡೋಗೋಣ ಅಂತ ಒಂದು ಮೊದಲು ಐಡಿಯಾ ಮಾಡ್ತಾರೆ. ಆದರೆ ಓಡೋದ್ರೆ ಇಲ್ಲಿ ಬಾಲಕೃಷ್ಣನಿಗೆ ಮನೆ ಇರುತ್ತೆ, ಹೋಟೆಲ್ ಇರುತ್ತೆ, ಇದೆಲ್ಲ ಆಸ್ತಿ ತಪ್ಪೋಗುತ್ತೆ. ಈಗ ಇವರಿಬ್ಬರು ಸೇರಿ ಒಂದು ಐಡಿಯಾ ಮಾಡ್ತಾರೆ, ಹೇಗಾದರೂ ಮಾಡಿ ಈ ಬಾಲಕೃಷ್ಣನ ಮುಗಿಸ್ಬಿಡ್ಬೇಕು, ನಮ್ಮ ಮೇಲೆ ಅನುಮಾನ ಕೂಡ ಬರಬಾರ್ದು ಅಂತ. ಅದಕ್ಕಾಗಿ ಇವರಿಬ್ಬರು ಈಗ ಗೂಗಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು ಯಾವ ಥರ ಗೂಗಲ್ ಮಾಡ್ತಾರೆ ಅಂದರೆ, ಈ ಬಾಲಕೃಷ್ಣನ ಸಾಯಿಸಿದ್ರೆ ಇವ್ರ ಮೇಲೆ ಅನುಮಾನ ಬರಬಾರ್ದು, ಆ ಥರದ್ದು ಯಾವ್ದಾದ್ರು ಒಂದು ಪಾಯ್ಸನ್ ಸಿಗಬೇಕು. ಹೀಗೆ ಸರ್ಚ್ ಮಾಡುವಾಗ ಇವ್ರಿಗೆ ಒಂದು ಕೆಮಿಕಲ್ ಸಿಗುತ್ತೆ. ಆ ಕೆಮಿಕಲ್ ಯಾವ ಥರ ಇರುತ್ತೆ ಅಂದರೆ, ಯಾವುದಾದ್ರೂ ಒಂದು ವ್ಯಕ್ತಿಗೆ ಆ ಕೆಮಿಕಲ್ ಕೊಟ್ಟರೆ ಆ ವ್ಯಕ್ತಿ ಒಂದೇ ಸಲ ಸಾಯಲ್ಲ, ಮೊದಲು ಅವನು ನಿಧಾನವಾಗಿ ಆರೋಗ್ಯ ತಪ್ತಾನೆ, ಆನಂತರ ಸತ್ತೋಗ್ತಾನೆ. ಹೀಗೆ ಈ ಥರ ಬಾಲಕೃಷ್ಣನ ಸಾಯಿಸಿದ್ರೆ ನಮ್ಮ ಮೇಲೆ ಅನುಮಾನ ಬರಲ್ಲ ಅಂತ ಈಗ ದಿಲೀಪ್ ಹೆಗ್ಡೆ ಆ ಕೆಮಿಕಲ್ ಹುಡುಕ್ತಾ ಹೋಗ್ತಾನೆ. ಸುಮಾರು ಅಂಗಡಿಗಳಲ್ಲಿ ಕೇಳ್ತಾನೆ, ಆದರೆ ಅವನಿಗೆ ಎಲ್ಲೂ ಸಿಗಲ್ಲ. ಯಾರು ಹೇಳ್ತಾರೆ ಆ ಕೆಮಿಕಲ್ ಯಾವುದೊಂದು ಲ್ಯಾಬಲ್ಲಿ ಸಿಗುತ್ತೆ ಅಂತ. ಈಗ ದಿಲೀಪ್ ಹೆಗ್ಡೆ ಇದಕ್ಕಾಗಿ ಒಬ್ಬ ಮೆಡಿಕಲ್ ಸ್ಟೂಡೆಂಟನ್ನು ಜೊತೆಲಿ ಕರ್ಕೊತಾನೆ. ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿ ಅವನ ಐಡಿಯಾನ ಕೊಟ್ಟು ಆ ಕೆಮಿಕಲನ್ನು ಬುಕ್ ಮಾಡ್ತಾನೆ. ಇದೆಲ್ಲ ಜೂನ್ ತಿಂಗಳಲ್ಲಿ ನಡೆದಿರುತ್ತೆ. ಜೂನ್ ತಿಂಗಳಲ್ಲಿ ಈ ಕೆಮಿಕಲ್ ಬುಕ್ ಮಾಡ್ತಾರೆ. ಜೂನ್ ಜುಲೈ ಕಳೆದು ಆಗಸ್ಟ್ ತಿಂಗಳಲ್ಲಿ ಆ ಕೆಮಿಕಲ್ ಬಂದು ದಿಲೀಪ್ ಹೆಗ್ಡೆ ಕೈಗೆ ಸೇರುತ್ತೆ. ದಿಲೀಪ್ ಹೆಗ್ಡೆ ಆ ಕೆಮಿಕಲ್ ತಂದು ಪ್ರತಿಮಾ ಕೈಯಲ್ಲಿ ಬ್ಯೂಟಿ ಪಾರ್ಲರಲ್ಲಿ ತಂದು ಕೊಡ್ತಾನೆ. ಈ ಕೆಮಿಕಲನ್ನು ವೈಟ್ ರೈಸಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಬಾಲಕೃಷ್ಣನಿಗೆ ಪ್ರತಿದಿನ ಕೊಡು ಅಂತ ಹೇಳ್ತೇನೆ. ಸರಿ ಅಂತ ಪ್ರತಿಮಾ ಆಗಸ್ಟ್ ತಿಂಗಳಲ್ಲಿ ಈ ಬಾಲಕೃಷ್ಣನಿಗೆ ವೈಟ್ ರೈಸಲ್ಲಿ ಮಿಕ್ಸ್ ಮಾಡಿ ಆ ಕೆಮಿಕಲ್ ಕೊಡೋದಕ್ಕೆ ಶುರು ಮಾಡ್ತಾಳೆ. ಇವತ್ತಿಂದ ಈ ಬಾಲಕೃಷ್ಣನಿಗೆ ಆರೋಗ್ಯ ಕೆಡೋದಕ್ಕೆ ಶುರುವಾಗುತ್ತೆ. ಮೊದಲು ವಾಮಿಟಿಂಗ್ ಶುರುವಾಗುತ್ತೆ, ಆನಂತರ ಜ್ವರ ಕೂಡ ಬರುತ್ತೆ. ಲೋಕಲ್ ಡಾಕ್ಟ್ರಲ್ಲಿ ತೋರಿಸಿದಾಗ ಈ ವಾಮಿಟಿಂಗ್ ಮತ್ತು ಜ್ವರ ಕಮ್ಮಿ ಇರುತ್ತೆ, ಮತ್ತೆ 2-3 ದಿನಕ್ಕೆ ಶುರುವಾಗುತ್ತೆ. ಕೊನೆಗೆ ಕರ್ಕೊಂಡೋಗಿ ಯಾವುದಾದ್ರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಇಲ್ಲಿ ವಿಚಿತ್ರ ಏನಂದರೆ, ಬಾಲಕೃಷ್ಣ ಎಲ್ಲಿವರೆಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾನೋ ಅಲ್ಲಿವರೆಗೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆಂದರೆ ಆಸ್ಪತ್ರೆಯಲ್ಲಿ ಬಾಲಕೃಷ್ಣನಿಗೆ ಊಟ ಕೊಡ್ತಾ ಇರ್ತಾರೆ, ಅವನು ಆ ಕೆಮಿಕಲ್ ಊಟ ಮಾಡ್ತಾ ಇರಲ್ಲ, ಅವನ ಹೊಟ್ಟೆ ಒಳಗಡೆ ಪಾಯ್ಸನ್ ಹೋಗ್ತಾ ಇರಲ್ಲ. ಆದರೆ ಮನೆ ಕರ್ಕೊಂಡು ಬಂದಾಗ ಪ್ರತಿಮಾ ಮತ್ತೆ ಆ ವೈಟ್ ರೈಸಲ್ಲಿ ಆ ಕೆಮಿಕಲ್ ಮಿಕ್ಸ್ ಮಾಡಿ ಬಾಲಕೃಷ್ಣನಿಗೆ ಕೊಡ್ತಾಳೆ. ಮತ್ತೆ ವಾಮಿಟಿಂಗ್ ಮತ್ತು ಜ್ವರ ಶುರು ಆಗ್ತಾ ಇರುತ್ತೆ. ಇದೇ ಥರ ಸುಮಾರು 3 ತಿಂಗಳು ಕಳೆದೋಗುತ್ತೆ. ಅಕ್ಟೋಬರ್ 19 ಬರುತ್ತೆ. ಅಕ್ಟೋಬರ್ 19 ಹೊತ್ತಿಗೆ ಇವ್ರು ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿರ್ತಾರೆ. ಅಲ್ಲಿ ಬಾಲಕೃಷ್ಣನ ಆರೋಗ್ಯ ಸುಧಾರಿಸಿರುತ್ತೆ. ಅಲ್ಲಿಂದ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾ ಇರ್ತಾರೆ. ಈ ಅಕ್ಟೋಬರ್ 19ಕ್ಕೆ ಈ ಬಾಲಕೃಷ್ಣನ ಡಿಸ್ಚಾರ್ಜ್ ಮಾಡಿ ಬೆಂಗಳೂರಿಂದ ಉಡುಪಿಗೆ ಕರ್ಕೊಂಡು ಬರೋವಾಗ ಮಧ್ಯದಲ್ಲಿ ಒಂದು ಕಡೆ ಟೈಮ್ ಸಿಗುತ್ತೆ. ಹೀಗೆ ಟೈಮ್ ಸಿಕ್ಕಿದಾಗ ಪ್ರತಿಮಾ ದಿಲೀಪ್ ಹೆಗ್ಡೆಗೆ ಫೋನ್ ಮಾಡ್ತಾಳೆ. ನೋಡು, ನೀನು ಕೊಟ್ಟಿರುವಂಥ ಕೆಮಿಕಲ್ ಈ ಬಾಲಕೃಷ್ಣನಿಗೆ ಕೊಡ್ತಾ ಇದ್ರೆ ಅವನಿಗೆ ವಾಂತಿ ಜ್ವರ ಶುರುವಾಗ್ತಾ ಇದೆ, ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ತೋರಿಸಿದ್ರೆ ಅವನು ಮತ್ತೆ ರೆಡಿ ಆಗಿಬಿಡ್ತಾ ಇದ್ದಾನೆ. ಈಗಾಗಲೇ 3 ತಿಂಗಳು ಕಳೆದೋಗಿದೆ, ಇನ್ನು ನನ್ನ ಕೈಯಲ್ಲಿ ಕಾಯೋದಕ್ಕಾಗಲ್ಲ. ಒಂದು ಕೆಲಸ ಮಾಡು, ಇವತ್ತು ರಾತ್ರಿ ನನ್ನ ಮನೆಗೆ ಬಾ, ಈಗ ಹೇಗಾದರೂ ಮಾಡಿ ಈ ಬಾಲಕೃಷ್ಣನ ಸಾಯಿಸ್ಬಿಡೋಣ. ಮೊದಲೇ ಇವನ ಆರೋಗ್ಯ ಚೆನ್ನಾಗಿಲ್ಲ, ಜನ ಎಲ್ಲ ಇವನ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕಾಗಿ ಸತ್ತೋದ ಅಂತ ಅನ್ಕೋತಾರೆ. ಇವತ್ತು ರಾತ್ರಿನೇ ಈ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾಳೆ. ಈ ದಿಲೀಪ್ ಹೆಗ್ಡೆಗೂ ಕೂಡ ಇವಳು ಹೇಳ್ತಾರಂಥ ಮಾತು ಸರಿ ಅಂತ ಅನಿಸುತ್ತೆ. ಅದರಂತೆ ರಾತ್ರಿ 1 ಗಂಟೆ ಹೊತ್ತಿಗೆ ಈ ಬಾಲಕೃಷ್ಣ ಅವರ ಮನೆ ಹತ್ರ ಬರ್ತಾನೆ. ಸುಮಾರು 100 ಮೀಟ್ರ್ ದೂರದಲ್ಲಿ ಅವನ ಬೈಕ್ ನಿಲ್ಲಿಸ್ತಾನೆ. ಆನಂತರ ನಡ್ಕೊಂಡು ಈ ಬಾಲಕೃಷ್ಣ ಅವರ ಮನೆ ಹತ್ರ ಅಲ್ಲಿ ಓಡಾಡ್ತಾ ಇರ್ತಾನೆ. ಮನೆ ಬಾಗಿಲು ಓಪನ್ ಆಗಿರುತ್ತೆ. ಇವನು ಮನೆ ಒಳಗಡೆ ನುಗ್ತಾನೆ. ಆನಂತರ ನಾನು ಮೊದಲೇ ಹೇಳಿದಂತೆ ಈ ದಿಲೀಪ್ ಹೆಗ್ಡೆ ಮತ್ತು ಪ್ರತಿಮಾ ಸೇರಿ ಬಾಲಕೃಷ್ಣನ ಕೊಲೆ ಮಾಡಿಬಿಡ್ತಾರೆ. ಆ ಕೊಲೆ ಮಾಡಿದ ನಂತರ ದಿಲೀಪ್ ಹೆಗ್ಡೆ ಅಲ್ಲಿಂದ ಓಡೋಗಿದ್ದು, ತಾನು ತನ್ನ ತಾಯಿ ಮನೆಯವರಿಗೆ ಫೋನ್ ಮಾಡಿದ್ದು, ಆನಂತರ ಬಾಲಕೃಷ್ಣ ಅವರ ಮನೆಯವರಿಗೆ ಫೋನ್ ಮಾಡಿದ್ದು, ಇದನ್ನೆಲ್ಲ ಪ್ರತಿಮಾ ಒಂದೊಂದಾಗಿ ಒಪ್ಕೋತಾಳೆ. ಆ ರಾತ್ರಿ ಏನು ನಡೀತು ಅಂತ ಪ್ರತಿಮಾ ಡೀಟೇಲ್ ಆಗಿ ಸಂದೀಪ್ ಮುಂದೆ ಹೇಳ್ಬಿಟ್ಟಿರ್ತಾಳೆ. ಪ್ರತಿಮಾ ಒಂದು ಕಡೆ ಇದನ್ನೆಲ್ಲ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಸಂದೀಪ್ ಫೋನಲ್ಲಿ ಇದೆಲ್ಲ ವಾಯ್ಸ್ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಈಗ ಸಂದೀಪ್ ಇದೆಲ್ಲ ಆದ ನಂತರ ಆ ವಾಯ್ಸ್ ರೆಕಾರ್ಡಿಂಗನ್ನು ಸೇವ್ ಮಾಡಿ ಇಟ್ಕೊಂಡು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನಲ್ಲಿ ಹೋಗ್ತಾನೆ. ಈ ವಾಯ್ಸ್ ರೆಕಾರ್ಡಿಂಗನ್ನು ಕೇಳಿಸ್ತಾನೆ.
ಪೊಲೀಸರು ಈ ರೆಕಾರ್ಡಿಂಗನ್ನು ಕೇಳಿದ ನಂತರ ಮೊದಲು ಆಸ್ಪತ್ರೆಗೆ ಹೋಗ್ತಾರೆ, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡ್ತಾರೆ. ಹೀಗೆ ನೋಡಿದಾಗ ಬಾಲಕೃಷ್ಣನ್ಗೆ ಕತ್ತಿಸ್ಕಿ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅಂತ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಎಂಟ್ರಿ ಆಗಿರುತ್ತೆ. ಪೊಲೀಸರು ಮೊದಲು ಬಂದು ಈ ಪ್ರತಿಮಾನ ಅರೆಸ್ಟ್ ಮಾಡ್ತಾರೆ. ಆನಂತರ ಉಡುಪಿಯಿಂದ ಈ ದಿಲೀಪ್ ಹೆಗ್ಡೆಗೂ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಇದಾಗಿ ಒಂದು 3-4 ದಿನದ ನಂತರ ಇಲ್ಲಿ ಒಂದು ಘಟನೆ ನಡೆದೋಗುತ್ತೆ. ಪ್ರತಿಮಾ ಸಂದೀಪ್ ಮುಂದೆ ಅವತ್ತು ರಾತ್ರಿ ಏನೇನು ನಡೀತೋ, ಈ ಕೊಲೆ ಮಾಡೋದಕ್ಕೆ ಕಾರಣ ಏನೋ ಇದನ್ನೆಲ್ಲ ಒಪ್ಕೊಂಡಿರ್ತಾಳೆ. ಅದೆಲ್ಲ ವಾಯ್ಸ್ ರೆಕಾರ್ಡಿಂಗ್ ಆಗಿರುತ್ತೆ. ಆ ರೆಕಾರ್ಡಿಂಗ್ ಸಂದೀಪಿಂದ ಲೀಕ್ ಆಯ್ತಾ ಇಲ್ಲ ಪೊಲೀಸರಿಂದ ಲೀಕ್ ಆಯ್ತಾ ಗೊತ್ತಿಲ್ಲ. ಈ ರೆಕಾರ್ಡಿಂಗ್ ಬಂದು ಉಡುಪಿ ಕಾರ್ಕಳ ಎಲ್ಲ ಜನರ ಹತ್ರ ಇದು ಲೀಕ್ ಆಗುತ್ತೆ, ವೈರಲ್ ಆಗಿಬಿಡುತ್ತೆ. ಈ ರೆಕಾರ್ಡಿಂಗನ್ನು ಕೇಳಿದಂಥ ಜನ ಬಾಯಿ ಮೇಲೆ ಕೈ ಇಟ್ಕೋತಾರೆ. ತನ್ನ ಗಂಡನನ್ನು ಸಾಯಿಸೋದಕ್ಕೆ ಇಷ್ಟೊಂದು ಡೀಪಾಗಿ ಇಷ್ಟೊಂದು ಕ್ರಿಮಿನಲ್ ಆಗಿ ಐಡಿಯಾ ಮಾಡ್ತಾರಂತ. ಸ್ನೇಹಿತರೆ, ಇದು ಯಾವುದೋ ಹಳೆ ಘಟನೆ ಅಲ್ಲ, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಉಡುಪಿ ಕಾರ್ಕಳದಲ್ಲಿ ನಡೆದಂಥ ಘಟನೆ. ಸ್ನೇಹಿತರೆ, ಇಲ್ಲಿ ಬಾಲಕೃಷ್ಣ ಅವ್ರಿಗೆ ಮನೆ ಇರುತ್ತೆ, ಹೋಟೆಲ್ ಇರುತ್ತೆ. ಅಷ್ಟೇ ಅಲ್ಲ, ಪ್ರತಿಮಾಗೆ ಬ್ಯೂಟಿ ಪಾರ್ಲರ್ ಇರುತ್ತೆ, ಒಳ್ಳೆ ಸಂಪಾದನೆ ಇರುತ್ತೆ, ಮುದ್ದಾದ 2 ಮಕ್ಕಳಿರ್ತಾರೆ. ಆನಂದವಾಗಿ ಆರಾಮಾಗಿ ಜೀವನ ಮಾಡ್ಬೋದಿತ್ತು. ಈ ಪ್ರತಿಮಾ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾಳೆ, ಅದರಲ್ಲಿ ಬಂದಂಥ ಕಾಮೆಂಟ್ಸನ್ನು ಸೀರಿಯಸ್ ಆಗಿ ತಗೋತಾಳೆ. ದಿಲೀಪ್ ಹೆಗ್ಡೆ ಸವಾಸ ಮಾಡ್ತಾಳೆ. ಸ್ನೇಹಿತರೆ, ಇಲ್ಲಿ ವಿಚಿತ್ರ ಏನಂದರೆ ಈ ಪ್ರತಿಮಾಗೆ 38 ವರ್ಷ, ಈ ದಿಲೀಪ್ ಹೆಗ್ಡೆಗೆ 28 ವರ್ಷ. ಇವರಿಬ್ಬರಲ್ಲಿ ಹೇಗೆ ಪ್ರೀತಿ ಆಯಿತೋ ಗೊತ್ತಿಲ್ಲ, ಆದರೆ ಇವರಿಬ್ಬರಲ್ಲಿ ಹುಟ್ಟಿದಂಥ ಪ್ರೀತಿ ಈ ಥರದ ವಿಚಿತ್ರವಾದ ಒಂದು ಕೊಲೆ ಮಾಡಿಸ್ಬಿಡುತ್ತೆ. ಸ್ನೇಹಿತರೆ, ಇಷ್ಟೇ ಇವತ್ತಿನ ಕತೆ. ನಮ್ಮ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.